ಹಲೋ ಎವ್ರಿವನ್, ನಾನು ಸಂತೋರ್ತವ್ರು. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಇದೆ ಅಂತ. ಅದೇ ಕಾರಣಕ್ಕೆ ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಏನಂದರೆ ವಿಚಾರ, ಬಿಗ್ ಬಾಸಲ್ಲಿ ನಿಮ್ಗೆ ಗೊತ್ತಿದೆ ಈ ರಕ್ಷಿತಾ ಮತ್ತು ರಾಶಿಕಾ ನಡುವೆ ಒಂದು ವಾಗ್ವಾದಾಗಿರುತ್ತೆ ನಿನ್ನೆ. ಅಂದರೆ ಅವರ ಗಿಲ್ಲಿ ಮತ್ತು ರಘುವಣ್ಣನ ಜೊತೆಗೆ ಯಾರೇ ಇದ್ದರೂ ಕೂಡ ರಕ್ಷಿತಾಗೆ ಆಗಲ್ಲ ಅನ್ನುವಂಥ ಒಂದು ಮಾತನ್ನು ರಾಶಿಕಾ ಅವರು ಹೇಳಿರ್ತಾರೆ. ಅದೇ ವಿಚಾರವಾಗಿ ಇವತ್ತು ಸುದೀಪ್ ಅವರು ಮಾತಾಡ್ತಾ ಹೋಗ್ತಾರೆ. ಏನಂದರೆ ರಕ್ಷಿತಾ ಅವರಿಗೆ ಗಿಲ್ಲಿ ಮತ್ತು ರಘು ಜೊತೆ ಇದ್ದರೆ ಯಾರಿಗೂ ಕೂಡ ಆಗಲ್ಲ, ನಿಮಗೆ ಅವರು ಬೇರೆಯವ್ರ ಜೊತೆ ಇರಬಾರ್ದು, ನೀವು ಮಾತ್ರ ಇರಬೇಕು ಅನ್ನುವಂತಹ ಒಂದು ಇದನ್ನು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದಂಥ ಟೈಮಲ್ಲೇ ಇಲ್ಲ ನನಗೆ ಹಾಗೆ ಬೇಕು ಅಂತ ಹೇಳ್ತಾರೆ. ನಂತರ ಏನಂದರೆ ಈ ನಿಮ್ಮ 3 ಸಲ ಹಾಗಾದರೆ ಯಾರು ಗೆಲ್ಲಬೇಕು ಅಂತ ಹೇಳ್ಕೊಂಡು ಕಿಚ್ಚ ಕೇಳಿದಂಥ ಟೈಮಲ್ಲೇ ರಕ್ಷಿತಾ ಹೇಳೋದು ನಾನೇ ಗೆಲ್ಲಬೇಕು ಅಂತ. ಇವ್ರು ನನ್ನ ಅಣ್ಣ ಅಂತ ಹೇಳುವಂತಹ ರಕ್ಷಿತಾನೇ ನಾನು ಗೆಲ್ಬೋದು ಅಂತ ಹೇಳ್ಕೊಂಡು ತುಂಬ ಸ್ವಾರ್ಥದಿಂದ ಮಾತಾಡ್ತಾ ಹೋಗ್ತಾರೆ. ಇದನ್ನು ನೋಡಿದ ತಕ್ಷಣ ಕಿಚ್ಚಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಅಷ್ಟರಲ್ಲೇ ರಘು ಮತ್ತು ಗಿಲ್ಲಿಗೂ ಕೂಡ ಇದು ತುಂಬಾ ದೊಡ್ಡ ಶಾಕ್ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ರಕ್ಷಿತಾ ಹೇಳಿದ್ದು ಸರಿನಾ, ಅಥವಾ ರಕ್ಷಿತಾ ಅವರಿಬ್ಬರನ್ನ ಮಾತ್ರ ಕಂಫರ್ಟ್ ಝೋನಲ್ಲಿ ಉಳ್ಕೊಂಡು ಅವರಿಂದ ನಾನು ಉಳಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.